A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಧನ್ಯವಾದಗಳನ್ನು ಅರ್ಪಿಸೋಣ. ಅವರ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ವಾದ್ಯ ತಂಡಕ್ಕೆ ಸದಾಕಾಲ ಹೀಗೆ ಇರಲಿ. ನಮ್ಮ ವಾದ್ಯ ತಂಡ ತಮ್ಮೆಲ್ಲರ ಪ್ರೀತಿ ಹಾರೈಕೆ ಸದಾ ಅವರನ್ನು. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರೆ, ಮತ್ತು ಸಿಇಒ ಜಿಲ್ಲಾ ಪಂಚಾಯತ್ ನನ್ನ ಆತ್ಮೀಯರಾಗಿರುವಂಥ ರಿಷಿಯಾನಂದ ಅವರೇ, ಇಲ್ಲಿರುವಂತಹ ಎಲ್ಲ ಪಾಲಿಕೆ ಕಾರ್ಪೊರೇಟರ್ಸ್ ಮತ್ತು ಸಾರ್ವಜನಿಕರು, ಮಾಧ್ಯಮದವರು ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ 80ನೆಯ ಸ್ವತಂತ್ರ ಸಮಾರಂಭದ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮ ಪ್ರಥಮ ಬಾರಿಗೆ ವಿಜಯಪುರ ನಗರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ನಲ್ಲಿ ಇದನ್ನು ಹಮ್ಮಿಕೊಂಡಿರುವಂಥದ್ದು ತುಂಬ ಒಂದು ಇನೋವೇಟಿವ್ ಸ್ಟೆಪ್ ಅಂತ ನಾನು ಹೇಳ್ತೇನೆ. ಯಾಕೆಂತ ಹೇಳಿದರೆ ಈ ಪೊಲೀಸ್ ಬ್ಯಾಂಡ್ ಎಷ್ಟು ಟ್ಯಾಲೆಂಟ್ ಅವರ ಹತ್ರ ಇದೆ ಅನ್ನುವಂಥದ್ದು ಸಾರ್ವಜನಿಕರಿಗೆ ಗೊತ್ತಿರಲಿಕ್ಕಿಲ್ಲ. ಸಾಕಷ್ಟು ಕಾಂಪಿಟೇಷನ್ಸ್ಗಳಲ್ಲಿ ನಮ್ಮ ವಿಜಯಪುರ ಪೊಲೀಸ್ ಬ್ಯಾಂಡ್ನವರಿಗೆ ಕೀರ್ತಿಗಳು ಸಿಕ್ಕಿದೆ, ಯಶಸ್ವಿಗಳು ಸಿಕ್ಕಿದೆ, ಸ್ಪರ್ಧೆಗಳಲ್ಲಿ ಸಾಕಷ್ಟು ಅವಾರ್ಡ್ಗಳು ಸಿಕ್ಕಿದೆ. ಆದರೂ ಜನಸಾಮಾನ್ಯರಿಗೂ ಕೂಡ ಈ ಒಂದು ಟ್ಯಾಲೆಂಟು ರೀಚ್ ಆಗಬೇಕು, ಎಲ್ಲರಿಗೂ ಕೂಡ ಇದರದ್ದು ಒಂದು ಅನುಭವ ಆಗಬೇಕು. ಅದಕ್ಕೆ ಇಂಡಿಪೆಂಡೆನ್ಸ್ ಡೇ ಒಂದು ಸೂಕ್ತ ದಿನ ಎಂದು ಇದನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಸಮಾರಂಭವನ್ನು ಏನು ಆಯೋಜನೆ ಮಾಡ್ತಾ ಇದ್ದಾರೆ, ಅದಕ್ಕೆ SP ಸಾಹೇಬರಿಗೆ ನನ್ನ ಪರವಾಗಿ, ಜಿಲ್ಲಾಡಳಿತ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಇದರಲ್ಲಿ ಡ್ಯೂಯಲ್ ಬೆನಿಫಿಟ್, ಪಬ್ಲಿಕ್ಗೂ ಗೊತ್ತಾಗ್ತದೆ ಈ ಪೊಲೀಸ್ ಟ್ಯಾಲೆಂಟು, ಮತ್ತು ಈ ಟ್ಯಾಲೆಂಟನ್ನು ಹೇಗೆ ಇನ್ನೂ ಜಾಸ್ತಿ ಇಂಪ್ರೂವ್ ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿಯೂ ಬ್ಯಾಂಡಲ್ಲಿ ಬರ್ತದೆ. ಎರಡೂ ಕೂಡ ಇದೆ ಇದರಲ್ಲಿ ಇರುವಂಥ ಉದ್ದೇಶ. ಸೊ ಈ ರೀತಿ ಪ್ರತಿ ವರ್ಷವೂ ಕೂಡ ಈ ರೀತಿಯಾದಂಥ ಒಂದು ಸುಂದರ ಸಂಜೆಯಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿ ವಿಜಯಪುರ ಮಹಾಜನತೆಗೆ ಕೊಡಬೇಕು ಅಂತ ಕೇಳ್ಕೊಳ್ತಾ ನನಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲರಿಗೂ ಧನ್ಯವಾದವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯ ಮೇಲಿರುವಂತಹ ಮಾನ್ಯ ಜಿಲ್ಲಾಧಿಕಾರಿಯವರಾದಂತಹ ಡಾಕ್ಟರ್ ಕೆ ಆನಂದ್ರವರೇ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಾದಂತಹ ರಿಷಿ ಆನಂದ್ರವರೇ ಮತ್ತು ವೇದಿಕೆಯ ಮೇಲಿರುವಂತಹ ವಿಜಯಪುರ ನಗರದ ಎಲ್ಲ ಮುಖ್ಯಸ್ಥರೇ, ಎಲ್ಲ ನಮ್ಮ ಕಾರ್ಪೊರೇಟರ್ಸ್ಗಳನ್ನು ಕೂಡ ಭಾಳಷ್ಟು ಜನ ಬಂದಿದ್ದಾರೆ. ಆಮೇಲೆ ಹಿರಿಯ ವ್ಯಕ್ತಿಗಳನ್ನು, ವಿವಿಧ ಇಲಾಖೆ ಅಧಿಕಾರಿಗಳನ್ನು ಇದ್ದಾರೆ. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯ ಎಲ್ಲ ಅಧಿಕಾರಿಗಳನ್ನು ಇದ್ದಾರೆ. ಮತ್ತು ನಮ್ಮ ವಾದ್ಯವೃಂದದವರು ಇವತ್ತು ನಮ್ಮ ವಿಜಯಪುರ ಜಿಲ್ಲಾ ಪೊಲೀಸ್ ಮತ್ತು IRB ಬ್ಯಾಂಡ್ನವರು ಕೂಡ ಇಲ್ಲಿದ್ದಾರೆ. ಇವತ್ತು 80ನೆಯ ಸ್ವಾತಂತ್ರ್ಯೋತ್ಸವ ದಿನದಂದು ಸಾರ್ವಜನಿಕರಿಗೆ ಸ್ವಾತಂತ್ರ್ಯೋತ್ಸವದ ಬಗ್ಗೆ, ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯ ಒಂದು ಮಹತ್ವ ಪೊಲೀಸ್ ಇಲಾಖೆ ಅದನ್ನು ತಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ರೀತಿಯಲ್ಲಿ ನಾವು ಸಾಕಷ್ಟು ಸಾರಿ ಹೇಳ್ತಾ ಇರ್ತೀವಿ. ಜನಸ್ನೇಹಿ ಪೊಲೀಸ್, ಜನರಿಗಾಗಿ ಪೊಲೀಸ್, ಜನರ ಜೊತೆಗೆ ಪೊಲೀಸ್, ಜನರಿಗಾಗಿಯೇ ಪೊಲೀಸ್ ಇರೋದು. ಪೊಲೀಸರ ಐಸ್ ಆ್ಯಂಡ್ ಇಯರ್ಸ್ ಯಾರು ಅಂತಂತಂದರೆ ಜನರು ಇರ್ತಾರೆ. ಸೊ ಹಾಗಾಗಿ ಪೊಲೀಸರ ಇನ್ನೊಂದು ರೂಪವನ್ನು ಇವತ್ತು ತೋರಿಸೋದಕ್ಕೆ, ಸೊ ಇವತ್ತು ನಮ್ಮ ಏನು ಪೊಲೀಸ್ ಬ್ಯಾಂಡ್ ನಮ್ಮ ಸೆರೆಮೋನಿಯಲ್ ಕಾರ್ಯಕ್ರಮಗಳಲ್ಲಿ, ಅಂತಂದರೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಯಾವ ರೀತಿ ನಮ್ಮಲ್ಲಿ ಬಳಕೆ ಆಗ್ತಾ ಇತ್ತು, ಇವತ್ತಿನ ದಿನ ಒಂದು ರೀತಿ ಸಾರ್ವಜನಿಕರೊಂದಿಗೆ ಇದನ್ನು ನಾವು ಪ್ರದರ್ಶನ ಮತ್ತು ಅವ್ರಿಗೂ ಕೂಡ ಒಂದು ರೀತಿಯಾದ ಎಕ್ಸ್ಪೋಜರು ಕೂಡ ನಮಗೆ ಸಿಗ್ತಾ ಇದೆ. ಪೊಲೀಸ್ ಇಲಾಖೆ ಇನ್ನೊಂದು ಮುಖವನ್ನು ನೋಡೋದಕ್ಕೂ ಕೂಡ ಸಾರ್ವಜನಿಕರಿಗೆ ಸಾಧ್ಯ ಆಗ್ತಾ ಇದೆ. ದಿಸ್ ಇಸ್ ಅನದರ್ ವೇ ಆಫ್ ಏನು ಪಬ್ಲಿಕ್ ಪಾರ್ಟಿಸಿಪೇಷನ್ ಪೊಲೀಸರ ಜೊತೆಗೆ ಅನ್ನೋ ಒಂದು ಮಹತ್ವವನ್ನು ಸಾರುತ್ತಾ, ಅದರ ಜೊತೆಗೆ ಇದರ ಹಿನ್ನೆಲೆ 80ನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ದೇಶಭಕ್ತಿ ಆಗಿರ್ಬೋದು, ರಾಷ್ಟ್ರಪ್ರೇಮ ಆಗಿರ್ಬೋದು, ತಮ್ಮ ಮೂಲಭೂತ ಹಕ್ಕುಗಳ ಜೊತೆಗೆ ಮೂಲಭೂತ ಕರ್ತವ್ಯಗಳು ಏನು ಅನ್ನುವಂಥ ಒಂದು ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಆಗಿರ್ಬೋದು, ಮತ್ತು ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನಗಿರುವಂತಹ ಜವಾಬ್ದಾರಿಗಳು, ತನಗಿರುವಂತಹ ಹಕ್ಕುಗಳು, ತನಗಿರುವಂತಹ ಕರ್ತವ್ಯಗಳು, ಸೊ ಇವುಗಳ ಜೊತೆಗೆ ಸಮಾಜಮುಖಿಯಾಗಿ ಪ್ರತಿಯೊಬ್ಬರು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನುವಂಥ ಒಂದು ರಿಯಲೈಸೇಷನ್ನನ್ನು ಕೂಡ ಈ ದಿನದಿಂದ ನಾವು ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮತ್ತು ಅವ್ರಿಗೆ ಅವರಿಂದನೂ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕೇವಲ ಸರ್ಕಾರ ಅಥವಾ ಆಡಳಿತ ಅಷ್ಟೇ ಅಲ್ಲ, ಅಭಿವೃದ್ಧಿಯಲ್ಲಿ ಜನರ ಭಾಗವಹಿಸುವಿಕೆಯಿಂದಲೂ ಕೂಡ ಸಾಕಷ್ಟು ಬದಲಾವಣೆಗಳು ಸಾಧ್ಯ. ಅದೇ ರೀತಿಯೂ ಕೂಡ
ಜನರಿಗೋಸ್ಕರನೇ ನಾವು ಸಾಕಷ್ಟು ರೀತಿಯಾದಂಥ ಕಾರ್ಯಕ್ರಮಗಳನ್ನು ತರ್ತಾ ಇರುತ್ತೆ ಸರ್ಕಾರ. ಬೀಟ್ ವ್ಯವಸ್ಥೆ ಆಗಿರ್ಬೋದು, ಲಾಕ್ ಮಾನಿಟರಿಂಗ್ ಸಿಸ್ಟಮ್ ಆಗಿರ್ಬೋದು, ನೈಟ್ ಬೀಟ್ ಆಗಿರ್ಬೋದು, IT ಎನೇಬಲ್ಡ್ ಅಪ್ಲಿಕೇಶನ್ಸು, ಸಾಕಷ್ಟು ರೀತಿಯಲ್ಲಿ ಈಗ ಮೊಬೈಲ್ ಅಪ್ಲಿಕೇಶನ್ಸ್ಗಳಲ್ಲೇ ನಿಮಗೆ ಸಾಕಷ್ಟು ಸವಲತ್ತುಗಳನ್ನು ಪಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ಸೊ ಹಾಗಾಗಿ ಯಾವ ರೀತಿ ಪೊಲೀಸರು ಜನರ ಜೊತೆಗೆ ಇನ್ವಾಲ್ವ್ ಆಗ್ತಾ ಇದ್ದಾರೆ, ಯಾವ ರೀತಿ ಪೊಲೀಸ್ ಇಲಾಖೆ ಜನರಿಗೆ ಹತ್ತಿರ ಆಗ್ತಾ ಇದೆ, ಅದೇ ರೀತಿ ಜನರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂತ ಹೇಳಿ. ಯಾಕೆ ಅಂತಂದರೆ 25 ಲಕ್ಷ ಪಾಪ್ಯುಲೇಷನ್ ಇರುವಂತಹ ವಿಜಯಪುರ ಜಿಲ್ಲೆಗೆ 1400 ಪೊಲೀಸ್ನವರು ರಕ್ಷಣೆಗೆ ಇರ್ತಾರೆ. ಸೊ ನಮ್ಮ ಜೊತೆಗೆ ನೀವೆಲ್ಲ ಕಣ್ಣು ಕಿವಿ ಆಗಿ ಇದ್ರಿ ಅಂತಂತಂದರೆ ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬ ಪೊಲೀಸ್ ಮಾಹಿತಿದಾರನಾಗಿ ಪೊಲೀಸರಿಂದ ನಾವು ಏನು ಕಲಿತೀವಿ, ಪೊಲೀಸರು ಏನು ಮಾಡ್ತಾರೆ ಅನ್ನೋದನ್ನು ತಾವು ನೋಡಿ ತಮ್ಮ ಮನೆಗೆ ಒಬ್ಬರು ಆ ರೀತಿ ತಾವು ಬಿಹೇವ್ ಮಾಡಿದ್ರು ಅಂತಂತಂದರೆ ನಮ್ಮ ಸಮಾಜವನ್ನು ಸ್ವಾಸ್ಥ್ಯವಾಗಿ, ಸ್ವಚ್ಛವಾಗಿ ಮತ್ತು ಸಾಕಷ್ಟು ರೀತಿಯಲ್ಲಿ ಶಾಂತಿ ಸುವ್ಯವಸ್ಥೆನ ಕಾಪಾಡೋದಕ್ಕೆ ಇದು ಸಹಕಾರಿಯಾಗುತ್ತೆ. ಆದ್ದರಿಂದ ದಿಸ್ ಇಸ್ ಅನದರ್ ವೇ ಆಫ್ ಪೊಲೀಸ್ ಅಪ್ರೋಚಿಂಗ್ ದ ಪಬ್ಲಿಕ್. ಇದು ಒಂದು ರೀತಿ ಹೊಸ ರೀತಿಯಲ್ಲಿ ಪೊಲೀಸ್ನವರು ಸಾರ್ವಜನಿಕರನ್ನ ರೀಚ್ ಆಗುವಂಥ ಒಂದು ವಿನೂತನ ಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಾನು ಜಾಸ್ತಿ ಸಮಯವನ್ನು ತಗೊಳ್ಳಾರ್ದೇ ತಮಗೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. सोना उगले उगले हीरे मोती, मेरे देश की धरती ला 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 ला, मेरे देश की धरती सोना उगले उगले हीरे मोती, मेरे देश की धरती, मेरे देश की धरती। बैलों के गले में जब घुंघरू जीवन का राग सुनाते हैं, जीवन का राग सुनाते हैं, गम को सुदूर हो जाता है, खुशियों के कवल मुस्काते हैं, खुशियों के कवल मुस्काते हैं। सुन के रहत की आवाजें, सुन के रहत की आवाजें, यूं लगे कहीं शहनाई बजी, यूं लगे कहीं शहनाई बजी, आते ही मस्त बहारों के दुल्हन की तरह हर खेत सजे, दुल्हन की तरह हर खेत सजे। मेरे देश की धरती, मेरे देश की धरती सोना उगले उगले हीरे मोती, मेरे देश की धरती, मेरे देश की धरती। ಇವತ್ತು ಒಂದು ಸುಂದರ ಮನೋಹರ ಸಂಜೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವ ನಮ್ಮ ವಿಜಯಪುರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀ ಡಾಕ್ಟರ್ ಆನಂದ್ ಕೆ ಸರ್ ಅವರಿಗೆ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸರ್ ಅವರಿಗೆ ಮತ್ತು ನಮ್ಮ ವಿಜಯಪುರ ಸಿಟಿ ಕಾರ್ಪೊರೇಷನ್ಗೂ ಎಲ್ಲ ಗಣ್ಯ ಕಾರ್ಪೊರೇಟರ್ಗಳಿಗೆ, ಜನಪ್ರತಿನಿಧಿಗಳಿಗೆ ಮತ್ತು ಎಲ್ಲ ಗಣ್ಯರಿಗೆ ಮತ್ತು ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಯ ಮತ್ತು ನಮ್ಮ IRB ಮತ್ತು ಆರ್ಮ್ ರಿಸರ್ವ್ ಪೊಲೀಸ್ ಎಲ್ಲ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಮತ್ತು ನಮ್ಮ ಎಲ್ಲ ಸಾರ್ವಜನಿಕರಿಗೆ ನಮ್ಮ ನಮಸ್ಕಾರಗಳು. ಆದ್ಮೇಲೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ನಮ್ಮ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನೋಡಿ, ಪೊಲೀಸ್ ಇಲಾಖೆ ಯಾವಾಗಲೂ ಭಾಳ ಬ್ಯುಸಿ ಇರುತ್ತೆ, ಅವರು 24/7 ಅವರು ಕೆಲಸದಲ್ಲಿ ಬ್ಯುಸಿ ಇರುತ್ತದೆ. ಆಗಲೂ ಕೂಡ ಅವರು ನಮ್ಮ ಸಾರ್ವಜನಿಕಕ್ಕಾಗಿ ಒಂದು ಎಕ್ಸ್ಟ್ರಾ ಎಫರ್ಟ್ಸ್ ಮಾಡಿ ನಮ್ಮೆಲ್ಲರಿಗೂ ಸಲುವಾಗಿ, ನಮ್ಮ ಸಾರ್ವಜನಿಕ ಸಲುವಾಗಿ ಇದು ಒಂದು ಒಳ್ಳೆಯ ಪ್ರೋಗ್ರಾಮ್ ಇಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ IRB ಮತ್ತು ನಮ್ಮ ಆರ್ಮ್ ರಿಸರ್ವ್ ಪೊಲೀಸ್ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಬಹಳ ಪರಿಶ್ರಮ ಹಾಕಿ, ಭಾಳ ನಿಷ್ಠಾಪೂರ್ವಕ, ಭಾಳ ಸಮರ್ಪಣೆಯನ್ನು ನೋಡಿ ಅಷ್ಟು ಪ್ರಿಪರೇಷನ್ ಮಾಡಿ ನಿಮ್ಮೆಲ್ಲರಿಗೂ ಸಲುವಾಗಿ ಅಷ್ಟು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಸೊ ಅದಕ್ಕಾಗಿ ನಾವು ನಮ್ಮ ಜಿಲ್ಲಾಡಳಿತ ಪರವಾಗಿ ತುಂಬ ನಮ್ಮ IRB ಮತ್ತು ನಮ್ಮ
ಆ ಗದಗ ಪೊಲೀಸ್ ಎಲ್ಲ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಹೃದಯಪೂರ್ವಕ ಧನ್ಯವಾದ ಹೇಳಲು ಬಯಸುತ್ತೇನೆ. ಇದೇ ರೀತಿ ಮುಂದಿನ ವರ್ಷಗಳಲ್ಲಿ ಕೂಡ ನಾವು ಒಂದು ಜನಸ್ನೇಹಿ ಪೊಲೀಸ್ ಇಲಾಖೆಯಿಂದ ಕಾರ್ಯಕ್ರಮ ಮಾಡೋಣ. ಮತ್ತು ವಿಶೇಷವಾಗಿ ಸಾರ್ವಜನಿಕರು ನಿಮ್ಮ ಪಾರ್ಟಿಸಿಪೇಷನ್ ಯಾವುದೇ ಕಾರ್ಯಕ್ರಮಗಳಿಗೆ ಅದರಲ್ಲಿ ಬಹಳ ಮುಖ್ಯ ಇರುತ್ತದೆ. ಸೊ ಈಗ ಎಸ್ ಪಿ ಸರ್ ಮತ್ತು ಎಲ್ಲ ಅವರು ತಂಡ ಬಹಳ ಒಳ್ಳೆ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಮತ್ತು ಒಂದು ಜನಸ್ನೇಹಿತ ಪೊಲೀಸಿಂಗ್ ನೀಡ್ತಾ ಇದ್ದಾರೆ. ಸೊ ಇದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಪೊಲೀಸಿಂಗ್ ಕಂಟಿನ್ಯೂ ಇರಲಿ ಮತ್ತು ಇದರಲ್ಲಿ ನಿಮ್ಮ ಕೂಡ ನಮ್ಮ ಸಾರ್ವಜನಿಕರು ನಿಮ್ಮ ಕೂಡ ಸಹಯೋಗ ನಿಮ್ಮ ಸಹಕಾರಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಜಾಸ್ತಿ ನಾವು ಮಾತಾಡಲ್ಲ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಅಧಿಕಾರಿಗಳಾದ ಶ್ರೀಯುತ ಲಕ್ಷ್ಮಣ್ ನಿಂಬರ್ಗಿ ಸರ್ ಅವರ ಮಾರ್ಗದರ್ಶನದಲ್ಲಿ ಅವರು ಹೇಳಿದರು 1400 ಜನ ಪೊಲೀಸ್ ತಂಡ ನಮ್ಮ ವಿಜಯಪುರವನ್ನು ರಕ್ಷಿಸ್ತಾ ಇದೆ. ಅದು ಎಲ್ಲ ಘಟಕಗಳಾಗಿರ್ಬೋದು. ನಾವು ಈಗ ನೋಡ್ತಾ ಇದ್ದೇವೆ ಬದಲಾವಣೆ ಎಲ್ಲರ ಕಣ್ಣಿಗೂ ಕಾಣಿಸ್ತಾ ಇದೆ. ಟ್ರಾಫಿಕ್ನಿಂದ ಹಿಡಿದು ಸೇವೆ ಆಗಿರ್ಬೋದು, ಭದ್ರತೆ ಆಗಿರ್ಬೋದು, ಕಳ್ಳತನದ ರಕ್ಷಣೆ ಆಗಿರ್ಬೋದು, ಎಲ್ಲವೂ ಪ್ರತಿದಿನ ನಾವು ನ್ಯೂಸ್ ಪೇಪರ್ನಲ್ಲಿ ನೋಡ್ತಾನೆ ಇರ್ತೀವಿ ಸರ್. ತಮ್ಮ ತಂಡದ ಸಾಧನೆ ಸದಾ ಎಲ್ಲ ನಮ್ಮ ವಿಜಯಪುರದ ಜನತೆ ಓದ್ತಾನೆ ಇರುತ್ತೆ. ಮತ್ತೊಮ್ಮೆ ನಮ್ಮನ್ನ ಸುರಕ್ಷಿತವಾಗಿ ಇಡ್ಲಿಕ್ಕೆ ತಮ್ಮದೇ ಆದಂತಹ ಕರ್ತವ್ಯವನ್ನ ನಿಷ್ಠೆಯಿಂದ ಪಾಲಿಸ್ತಾ ಇರುವ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಒಳಗೊಂಡು ನಮ್ಮ ವಿಜಯಪುರದ ಎಲ್ಲ ಪೊಲೀಸ್ ತಂಡಕ್ಕೆ ಜೋರಾದ ಚಪ್ಪಾಳೆ ಮೂಲಕ ತುಂಬಿರುವ ಧನ್ಯವಾದಗಳನ್ನು ಅರ್ಪಿಸೋಣ. ಸದಾ ನಮ್ಮ ಎಲ್ಲ ಸಾರ್ವಜನಿಕರು ನಾವೆಲ್ಲ ಸೇರಿ ಪೊಲೀಸ್ ತಂಡದೊಂದಿಗೆ ಪೊಲೀಸ್ ನಮ್ಮ ಎಲ್ಲ ಅಧಿಕಾರಿಗಳೊಂದಿಗೆ ಬೆಸುಗೆಯನ್ನು ಹೊಂದಿಕೊಂಡು ಅವರ ಕೆಲಸಕ್ಕೆ ನಾವು ಸಹ ನಮ್ಮ ಕಾಣಿಕೆಯನ್ನು ಕೊಡಬೇಕು. ಕೇವಲ ಅವರಿಂದಷ್ಟೇ ನಮ್ಮ ಸಮಾಜದ ಪ್ರಗತಿ ಸಾಧ್ಯ ಇಲ್ಲ. ನಾವು ಸಹ ಅವರು ಏನು ಕ್ರಮವನ್ನು ಕೈಗೊಳ್ತಾರೆ ಅದಕ್ಕೆ ನಾವೆಲ್ಲ ಸಾರ್ವಜನಿಕರು ಕೈ ಜೋಡಿಸಿದಾಗ ಮಾತ್ರ ನಮ್ಮ ವಿಜಯಪುರ ಜಿಲ್ಲೆ ಸುಭದ್ರವಾಗಿ ಇರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನಾವೆಲ್ಲ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗೋಣ ಅಂತ ಹೇಳ್ತಾ ಇದೀಗ ಮತ್ತೊಂದು ಗೀತೆ मेरे देश की धरती सोना उगले उगले वीर मोती मेरे देश की धरती ದೇಶಭಕ್ತಿ ಗೀತೆಯನ್ನ ನಮ್ಮ ಪೊಲೀಸ್ ವಾದ್ಯ ತಂಡದಿಂದ ನಾವೆಲ್ಲ ಆಲಿಸೋಣ. ಎಲ್ಲರಿಗೆ ನಮಸ್ಕಾರ. ಇವತ್ತಿನ ದಿವಸ 80ನೇ ಸ್ವಾತಂತ್ರ್ಯ ದಿವಸದ इंडिपेंडेंस डे आज बीजापुर शहर एक तारीखी शहर है. उस शहर में पुलिस डिपार्टमेंट के वरिष्ठ अधिकारी श्री लक्ष्मण निंबर्गी साहब और बीजापुर के डीसी साहब और बीजापुर के चीफ सेक्रेटरी साहब के नेतृत्व में आज एक एलबीएस मार्केट में बड़ा ही आलीशान प्रोग्राम किया गया है. मेरी जानिब से डीसी साहब को और पुलिस वरिष्ठ अधिकारी श्री लक्ष्मण निंबर्गी साहब और जबकि चीफ सेक्रेटरी और पुलिस डिपार्टमेंट के सभी आला अफसर को मैं इंडिपेंडेंस डे की बेहद दिल से गहरी मुबारकबाद पेश करता हूँ. और तमाम पुलिस डिपार्टमेंट के बैंड के जो भी अफसर है जो कि बैंड यहाँ अच्छा अपना मुलाजा पेश किए हैं, मैं आप तमाम लोगों को इंडिपेंडेंस डे की दिल की गहराइयों से मुबारकबाद पेश करता हूँ. थैंक यू वेरी मच. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ತುಂಬಿರುವ ಧನ್ಯವಾದಗಳನ್ನು. ಸದಾ ಗೀತೆಗೆ ಧ್ವನಿಯಾಗಲಿದ್ದಾರೆ ನಮ್ಮ ಪೊಲೀಸ್ ವಾದ್ಯರಿಂದ ಪೊಲೀಸ್ ಬ್ಯಾಂಡ್ ಶ್ರೀ ಪರಶುರಾಮ್ ಭಜಂತ್ರಿ ಹಾಗೂ ಶ್ರೀ ಎಸ್ ಸರ್ ಅವರ ಮಾರ್ಗದರ್ಶನದಲ್ಲಿ
ಜೋರಾದ ಚಪ್ಪಾಳೆಯಲ್ಲಿ ನಮ್ಮ ಹೆಮ್ಮೆಯ ಪೊಲೀಸ್ ರಾಜ್ಯ ತಂಡಕ್ಕೆ ಸದನ್ ಸದನ್ ಅನ್ನುವಂತಹ ಗೀತೆಗೆ ಬಹಳ ಅದ್ಭುತವಾಗಿ ತಮ್ಮ ವಾದ್ಯವನ್ನು ನುಡಿಸಿದಂತಹ ನಮ್ಮ ಪೊಲೀಸ್ ತಂಡಕ್ಕೆ ನಿಜಕ್ಕೂ ನಾವೆಲ್ಲ ಕೈ ಎತ್ತಿ ಮುಗಿಯಲೇಬೇಕು. ಯಾವುದೇ ಒಂದು ಕೆಲಸಕ್ಕೆ ಶ್ರದ್ಧೆ, ಭಕ್ತಿ, ಶ್ರಮ ಅವಶ್ಯಕತೆ ಇರ್ತದೆ. ತಮ್ಮ ಕೆಲಸದ ಒತ್ತಡದ ಮಧ್ಯೆಯೂ ನಮಗಾಗಿ ತಮ್ಮ ಸಮಯವನ್ನ ಬದಿಗೊತ್ತಿ ಒಂದಿಷ್ಟು ಸಮಯವನ್ನ ಮೀಸಲಿಟ್ಟು ಇಷ್ಟೊಂದು ಶ್ರದ್ಧೆಯಿಂದ ಸಿದ್ಧತೆಯನ್ನು ಮಾಡಿಕೊಂಡು ನಮ್ಮ ವಿಜಯಪುರ ಮಹಾಜನತೆಯ ಮುಂದೆ ದೇಶಭಕ್ತಿ ಗೀತೆಗಳನ್ನ ಪ್ರಸ್ತುತಪಡಿಸಲಿಕ್ಕೆ ಉಪಸ್ಥಿತಿಯನ್ನು ತೋರಿದಂತಹ ನಮ್ಮ ಎಲ್ಲ ಪೊಲೀಸ್ ತಂಡಕ್ಕೆ ಮತ್ತೊಮ್ಮೆ ಪ್ರೀತಿಯ ಚಪ್ಪಾಳೆಯನ್ನು ಅರ್ಪಿಸೋಣ. ಈ ಗೀತೆ ದೇಶಕ್ಕಾಗಿ ಧೈರ್ಯದಿಂದ ಹೋರಾಡಬೇಕು ಎಂಬ ಉತ್ಸಾಹ ಮತ್ತು ದೇಶಭಕ್ತಿಯ ಸಾಲ. ಯಾವುದೇ ಪರಿಸ್ಥಿತಿ ಬಂದರೂ ನಮ್ಮ ಹೆಜ್ಜೆ ನಿಲ್ಲಬಾರದು. ಯಾವುದೇ ಕಷ್ಟದ ಸಮಯ ಬರಲಿ, ಯಾವುದೇ ಸುಖ ಹುರುಪನ್ನ ತುಂಬುವಂತಹ ಗೀತೆಯನ್ನ ಪ್ರಸ್ತುತ. ಈಗಾಗಲೇ ಮೈಸೂರು ದಸರಾದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ ನಮ್ಮ ತಂಡ ಅಂತ ಹೇಳಿಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ. ಮುಂಬರುವ ದಿನಗಳಲ್ಲಿ ಇದೀಗ 80ನೇ ಸ್ವಾತಂತ್ರ್ಯೋತ್ಸವ ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ದೆಹಲಿಯ ಕೆಂಪುಕೋಟೆಯ ಮುಂದೆ ಇರತಕ್ಕಂತಹ ನಾವೆಲ್ಲ ಜೋರ ರೈತನ ಬೆವರು ದೇಶವನ್ನ ಸಮೃದ್ಧಗೊಳಿಸುವ ಅವನ ಪರಿಶ್ರಮ ಮತ್ತು ತಾಯ್ನಾಡಿನ ಮೇಲಿನ ನಮ್ಮ ಹೆಮ್ಮೆಯನ್ನ ಸಾರುವಂತಹ ಗೀತೆ ಮೇರೆ ದೇಶಕ್ಕೆ ಬರುತ್ತೆ. ಈ ಗೀತೆಯನ್ನ ನುಡಿಸಿದಂತಹ ಪೊಲೀಸ್ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಇದೀಗ ವಿಜಯಪುರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಪ್ರೀತಿ, ಸಲಹೆ, ಪ್ರೋತ್ಸಾಹ ಸದಾ ನಮ್ಮ ಪೊಲೀಸ್ ವಾದ್ಯ ತಂಡದೊಂದಿಗೆ ಇರಲಿ ಅಂತ ನಾವು ಆಶಿಸ್ತೇವೆ. ನಮ್ಮ ಜಿಲ್ಲಾ ಪಂಚಾಯತ್ನ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರು ಸೌಮ್ಯ ಸ್ವಭಾವದ ಸರಳ ಸಜ್ಜನರು. ಕರ್ತವ್ಯದ ಜಂಜಾಟದಲ್ಲಿ ಮುಳುಗಿರ್ತಕ್ಕಂಥ ಅವರು ನಮಗಾಗಿ ಸಮಯವನ್ನು ಮೀಸಲಿಟ್ಟು ಸಿದ್ಧತೆಯನ್ನು ಮಾಡಿಕೊಂಡು ನಮ್ಮನ್ನೆಲ್ಲರಂಜಿಸುವುದಕ್ಕೆ, ಸಾರ್ವಜನಿಕರೊಂದಿಗೆ ತಮ್ಮ ಬೆಸುಗೆಯನ್ನ ಮಾಡಿಕೊಳ್ಳಲಿಕ್ಕೆ ಈ ಶುಭ ಸಂಜೆಯಲ್ಲಿ ನಮಗೋಸ್ಕರ ಈ ವಾದ್ಯಗೋಷ್ಠಿಯನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋಣ. ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ನಮ್ಮ ಎಲ್ಲ ವಿಜಯಪುರ ಮಹಾನಗರ ಪಾಲಿಕೆಯ ಗೌರವಾನ್ವಿತ ಸದಸ್ಯರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಬಾಬಾ ಜಾಗೀರ್ದಾರ್ ಸರ್ ಸಮಾಜ ಸೇವಕರು ನಮ್ಮ ಸಂಸ್ಕೃತಿಯನ್ನ, ಭಾಷೆಯನ್ನ, ನೆಲ ಜಲವನ್ನ, ಸಂಸ್ಕಾರವನ್ನ ಕೊಂಡಾಡುವಂತಹ ಗೀತೆ ಏಳು ಜನ್ಮಕ್ಕೂ ನಾವು ಈಗ ಪೊಲೀಸ್ ವಾದ್ಯ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ. ಖಾಕಿ ಪಡೆಯನ್ನ ನೆನೆಯೋಣ ನಾವು ಇಂದು, ನಮ್ಮ ನೆಮ್ಮದಿಯ ಹಿಂದೆ ನಿಂತಿರುವ ಖಾಕಿ ಪಡೆಯನ್ನ ನೆನೆಯೋಣ ನಾವು ಇಂದು ಇದ್ದಾರೆ. ಸೀಮೆಯಲ್ಲಿ ಸೈನಿಕರು ಕಾವಲಿದ್ದರೆ ನಾಡಿನಲ್ಲಿ ಪೊಲೀಸ್ ರಕ್ಷಕರು ನೀವು. ತಿರಂಗ ಆಕಾಶದಲ್ಲಿ ಹಾರುವಾಗ ನಿಮ್ಮ ತ್ಯಾಗವು ಸದಾ ನಮಗೆಲ್ಲ ನೆನಪಾಗುವಂತಿರಲಿ. ತಿರಂಗ ಆಕಾಶದಲ್ಲಿ ಹಾರುವಾಗ ನಿಮ್ಮ ತ್ಯಾಗ ಸದಾ ನಮಗೆ ನೆನಪಾಗುತ್ತಿರಲಿ. ಸ್ವಾತಂತ್ರ್ಯದ ಅಮೃತ ಕ್ಷಣವು ಪ್ರತಿ ಕ್ಷಣವೂ ನಿಮಗೆ ಗೌರವವನ್ನು ತಂದುಕೊಡಲಿ. ದೇಶ
ಶತಶತ ನಮನ. ದೇಶಕ್ಕಾಗಿ ಪ್ರಾಣವನ್ನೇ ಅರ್ಪಿಸಿದ ವೀರರಿಗೆ ಶತಶತ ನಮನ. ನಾಡಿನ ನೆಮ್ಮದಿಗಾಗಿ ದುಡಿಯುವ ಪೊಲೀಸ್ ಪಡೆಗೆ ಹೃದಯಪೂರ್ವಕ ನಮನ. ನಾಡಿನ ನೆಮ್ಮದಿಗೆ ಹಗಲಿರುಳೆನ್ನದೆ ದುಡಿಯುವ ಪೊಲೀಸ್ ಪಡೆಗೆ ನಮ್ಮೆಲ್ಲರ ಹೃದಯಪೂರ್ವಕ ನಮನ. ನನ್ನ ಸ್ವರಚಿತ ಒಂದೆರಡು ಸಾಲುಗಳು ಪೊಲೀಸರಿಗಾಗಿ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಅದೆಷ್ಟು ಸಾಲುಗಳನ್ನು ಬರೆದರೂ ಸಹ ಅವರ ತ್ಯಾಗಕ್ಕೆ, ಅವರ ಬಲಿದಾನಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಸದಾ ನಾವು ಅವರನ್ನು ಗೌರವಿಸೋಣ ಅಂತ ಹೇಳ್ತಾ, ಇದೀಗ ಮುಂದಿನ ಗೀತೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹೊರಟಬೇಕು. ಸದಾ ನಮ್ಮ ಶಕ್ತಿಗೆ, ಭದ್ರತೆಗೆ, ಶಾಂತತೆಗೆ ತಮ್ಮ ಕೆಲಸವನ್ನು ಮಾಡುವಂತಹ ಪೊಲೀಸ್ ಇಲಾಖೆಗೆ, ನಮ್ಮ ಎಲ್ಲ ಪೊಲೀಸರಿಗೆ ನನ್ನದೊಂದು ನುಡಿಯನ್ನು ಅವೆಲ್ಲ ಆಲಿಸಿ ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಸ್ವಾತಂತ್ರ್ಯದ ಧ್ವಜ ಬಾನೆತ್ತರಕ್ಕೆ ಹಾರುವಾಗ, ದೇಶಭಕ್ತಿಯ ಗೀತೆ ಮೊಳಗುವಾಗ, ಸ್ವತಂತ್ರದ ಧ್ವಜ ಬಾನೆತ್ತರಕ್ಕೆ ಚಿರುತಿನಿಂದ ಚಪ್ಪಾಳೆಯನ್ನು ಕಟ್ಟುವ ಮುಖೇನ ನಮ್ಮ ಎಲ್ಲ ಪೊಲೀಸ್ ತಂಡಕ್ಕೆ ಕೂಪನ ನೀಡಬೇಕೆಂದು ವಿನಂತಿಸ್ತಾ, ಇದೀಗ ಶ್ರೀತ ಜೈನಲ್ ಕಾದ್ರಿ ಪೀರ್ಜಾದೆ ಹಾಸಿಲ್ ಪೀರ್ಜಾದ ಗುರುಗಳ ಇವರಿಂದ ರೀತಿಯ ಕಾಣಿಕೆಯನ್ನು ಅರ್ಪಿಸ್ತಾ ಇದ್ದಾರೆ ನಮ್ಮ ಪೊಲೀಸ್ ತಂಡಕ್ಕೆ. ಸದಾ ಹಸನ್ಮುಖದಿಂದ ನಮ್ಮ ಎಲ್ಲ ಸಾರ್ವಜನಿಕರೊಂದಿಗೆ ಹಳ್ಳಿಗಳಿಗೂ ಸಹ ತೆರಳಿ ಅವರೊಂದಿಗೆ ಬೆರೆಯುವಂತಹ ಕೆಲಸ, ಅವರ ನೋವನ್ನು ಆಲಿಸುವಂತಹ ಕೆಲಸ ಮಾಡ್ತಾರೆ. ಹಾಗೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಜಯಪುರ ಜಿಲ್ಲೆ ಯಾವುದೇ ಕಾರಣಕ್ಕೂ ಯಾವುದೇ ಸಮಸ್ಯೆಯನ್ನು ಎದುರಿಸಬಾರದು ಅಂತ ನಮ್ಮ ಎಲ್ಲ ಪೊಲೀಸ್ ತಂಡವನ್ನು ಒಳಗೊಂಡಂತೆ ನಮ್ಮ ಶಾಂತಿ ಭದ್ರತೆಗಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಇದೆ. ಈ 3 ಜನ ತ್ರಿಮೂರ್ತಿಗಳಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಇದೀಗ ಮತ್ತೊಂದು ಗೀತೆ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಪೊಲೀಸ್ ಜಿಲ್ಲಾಧಿಕಾರಿಗಳಿಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಕೊಂದಿರುವ ಧನ್ಯವಾದಗಳನ್ನು. ಸದಾ ಗೀತೆಗೆ ಧ್ವನಿಯಾಗಲಿದ್ದಾರೆ ನಮ್ಮ ಪೊಲೀಸ್ ವಾದ್ಯರಿಂದ ಪೊಲೀಸ್ ಬ್ಯಾಂಡ್ ಶ್ರೀ ಪರಶುರಾಮ್ ಭಜಂತ್ರಿ ಹಾಗೂ ಶ್ರೀ ಎಸ್ ಶುಕ್ಲಾ ಸರ್ ಅವರ ಮಾರ್ಗದರ್ಶನದಲ್ಲಿ. ಗೀತೆಗೆ ಬಹಳ ಅದ್ಭುತವಾಗಿ ತಮ್ಮ ವಾದ್ಯವನ್ನು ನುಡಿಸಿದಂತಹ ನಮ್ಮ ಪೊಲೀಸ್ ತಂಡಕ್ಕೆ ನಿಜಕ್ಕೂ ನಾವೆಲ್ಲ ಕೈ ಎತ್ತಿ ಮುಗಿಯಲೇಬೇಕು.
ಯಾವುದೇ ಒಂದು ಕೆಲಸಕ್ಕೆ ಶ್ರದ್ಧೆ, ಭಕ್ತಿ, ಶ್ರಮ ಅವಶ್ಯಕತೆ ಇರ್ತದೆ. ತಮ್ಮ ಕೆಲಸದ ಒತ್ತಡದ ಮಧ್ಯೆಯೂ ನಮಗಾಗಿ ತಮ್ಮ ಸಮಯವನ್ನ ಬದಿಗೊತ್ತಿ ಒಂದಿಷ್ಟು ಸಮಯವನ್ನ ಮೀಸಲಿಟ್ಟು ಇಷ್ಟೊಂದು ಶ್ರದ್ಧೆಯಿಂದ ಸಿದ್ಧತೆಯನ್ನು ಮಾಡಿಕೊಂಡು ನಮ್ಮ ವಿಜಯಪುರ ಮಹಾಜನತೆಯ ಮುಂದೆ ದೇಶಭಕ್ತಿ ಗೀತೆಗಳನ್ನ ಪ್ರಸ್ತುತಪಡಿಸಲಿಕ್ಕೆ ಉಪಸ್ಥಿತಿಯನ್ನು ತೋರಿದಂತಹ ನಮ್ಮ ಎಲ್ಲ ಪೊಲೀಸ್ ತಂಡಕ್ಕೆ ಮತ್ತೊಮ್ಮೆ ಪ್ರೀತಿಯ ಚಪ್ಪಾಳೆಯನ್ನು ಅರ್ಪಿಸೋಣ. ಈ ಗೀತೆ ದೇಶಕ್ಕಾಗಿ ಧೈರ್ಯದಿಂದ ಹೋರಾಡಬೇಕು ಎಂಬ ಉತ್ಸಾಹ ಮತ್ತು ದೇಶಭಕ್ತಿಯ ಕಾರಣ ಯಾವುದೇ ಪರಿಸ್ಥಿತಿ ಬಂದರೂ ನಮ್ಮ ಹೆಜ್ಜೆ ನಿಲ್ಲಬಾರದು. ಯಾವುದೇ ಕಷ್ಟದ ಸಮಯ ಬರಲಿ, ಯಾವುದೇ ಸುಖ ಹುರುಪನ್ನ ತುಂಬುವಂತಹ ಗೀತೆಯನ್ನು ಪ್ರಸ್ತುತ ಹೊಸದಾಗಿ ನಿರೂಪಣೆ ಮಾಡಿರ್ತಕ್ಕಂಥ ಸಂಗೀತ ಮಾಡುವವರಿಗೆ ನಮ್ಮ ದೇಹಗೋಸ್ಕರದ ಮುಖ್ಯ ಸುಭಾಷಿತರಾದಂಥ ಗೌರವ. ಇದಾದ್ಮೇಲೆ ಗ್ರೂಪ್ ಫೋಟೋ ಇರ್ತದೆ. ಎಲ್ಲ ಬ್ಯಾಂಡ್ ಅವರು ಕರ್ನಾಟಕ ರಾಜ್ಯ ಪೊಲೀಸ್ ಅಡಿಯಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಸಶಸ್ತ್ರ ಮೀಸಲು ಪಡೆ ವಿಜಯಪುರ ಹಾಗೂ IRB ಘಟಕ ವಿಜಯಪುರದ ಪೊಲೀಸ್ ವಾದ್ಯ ನಮ್ಮ ಪೊಲೀಸ್ ತಂಡದೊಂದಿಗೆ ಸದಾ ಇರಲಿ. ಇಂದಿನಿಂದ ಮುಂಬರುವ ಸ್ವತಂತ್ರ ಒಂದೇ ಮಾತ್ರ ಗೀತೆಯನ್ನು ಗೌರವಿಸೋಣ.
ಭಾಷೆಯನ್ನ, ನೆಲ ಜಲವನ್ನ, ಸಂಸ್ಕಾರವನ್ನ ಕೊಂಡಾಡುವಂತಹ ಗೀತೆ. 7 ಜನ್ಮಕ್ಕೂ ನಾವು ಈಗ ಪೊಲೀಸ್ ವಾದ್ಯ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ, ಪ್ರೀತಿ, ಸಲಹೆ, ಪ್ರೋತ್ಸಾಹ ಸದಾ ನಮ್ಮ ಪೊಲೀಸ್ ವಾದ್ಯ ತಂಡದೊಂದಿಗೆ ಇರಲಿ ಅಂತ ನಾವು ಆಶಿಸ್ತೇವೆ. ನಮ್ಮ ಜಿಲ್ಲಾ ಪಂಚಾಯತ್ನ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರು ಸೌಮ್ಯ ಸ್ವಭಾವದ ಸರಳ ಸಜ್ಜನರು. ಈಗಾಗಲೇ ಮೈಸೂರು ದಸರಾದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ ನಮ್ಮ ತಂಡ ಅಂತ ಹೇಳಿಕೆ ನಮಗೆ ಹೆಮ್ಮೆ ಅನಿಸ್ತದೆ. ಮುಂಬರುವ ದಿನಗಳಲ್ಲಿ ಇದೀಗ 80ನೇ ಸ್ವಾತಂತ್ರ್ಯೋತ್ಸವ ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ದೆಹಲಿಯ ಕೆಂಪು